وعن انس رضي الله تعالى عنه قال قال رسول الله صلى الله عليه وسلم وابو بكر رضي الله تعالى عنه وعمر رضي الله हुए हैं। उसी में जमात इस्लाम के तमाम हुफ़ाज़ किराम, अइम्मा किराम, नाइब अइम्मा किराम, वाज़ी ಎಲ್ಲರಿಗೂ ರಂಜಾನ್ ಹಬ್ಬದ ಶುಭಾಶಯಗಳು ಹಾಗೂ ಉಗಾದಿ ಹಬ್ಬದ ಶುಭಾಶಯಗಳು। ದೇಶದಲ್ಲಿ ಎಲ್ಲ ಧರ್ಮಗಳು ಒಂದೇ, ಆದರೆ ಅವರವರ ಧರ್ಮದ ಪ್ರಕಾರ ಅವರು ನಾವು ಈ ದೇಶದಲ್ಲಿ ಈ ಭೂಮಿ ಮೇಲೆ ಆಕಾಶದ ಮಧ್ಯದಲ್ಲಿ ನಾವು ಬದುಕ್ತಾ ಇದ್ದೀವಿ। ಆದರೆ ನಾವು ಮಾಡ್ಕೊಳ್ತಾ ಇರೋದು ಧರ್ಮಗಳಷ್ಟೇ। ಈಗ ಉಗಾದಿ ಹಬ್ಬ ಆಯಿತು, ಬಹಳ ಮುಖ್ಯವಾದಂಥ ಹಬ್ಬ ಹಿಂದೂ ಧರ್ಮದಲ್ಲಿ ಉಗಾದಿ ಹಬ್ಬವನ್ನು ಆಚರಣೆ ಮಾಡಿದ್ರು। ಅದೇ ರೀತಿ ಮುಸಲ್ಮಾನರಿಗೆ ರಂಜಾನ್ ಹಬ್ಬ ಬಹಳ ಮುಖ್ಯವಾದದ್ದು। ಈ ದಿನ ರಂಜಾನ್ ಹಬ್ಬವನ್ನು ನಾವು ಆಚರಣೆ ಮಾಡಿದ್ದೀವಿ। ಈ ರಂಜಾನ್ ಹಬ್ಬದ ಉದ್ದೇಶ ಏನು ಅಂತ ಹೇಳಿದ್ರೆ, ವರ್ಷದಲ್ಲಿ 12 ತಿಂಗಳಲ್ಲಿ ಒಂದು ತಿಂಗಳು ರಂಜಾನ್ ಹಬ್ಬದ ಪರವಾಗಿ ನಾವು ಉಪವಾಸ ಇದ್ದು, ಒಂದು ತಿಂಗಳು 30 ದಿವಸ ಉಪವಾಸ ಇದ್ದು ಪ್ರಾರ್ಥನೆ ಮಾಡಿ ದೇವರಿಗೆ ಇಲ್ಲಿ ದೇಶದಲ್ಲಿ ಇರ್ತಕ್ಕಂಥ ಎಲ್ಲ ಧರ್ಮದವರು ಒಂದೇ ಎಂಬ ಭಾವನೆಯಿಂದ ನಾವು ಪೂಜೆ ಮಾಡೋದು, ನಾವು ಪ್ರಾರ್ಥನೆ ಮಾಡೋದು। ಅದ್ರ ಜೊತೆಗೆ ಈ ಒಂದು ತಿಂಗಳು ಉಪವಾಸ ಇರೋ ಉದ್ದೇಶ ಏನಂತ ಹೇಳಿದ್ರೆ, ಬಡವರ ಕಷ್ಟ ಸುಖ ಅರ್ಥ ಮಾಡಿಕೊಂಡು ಉಪವಾಸ ಇರೋವರ ಯಾವ ಥರ ಇರ್ತಾರೆ ಅದು ನಮ್ಗೆ ಅನುಭವ ಆಗಬೇಕು, ಎಕ್ಸ್ಪೀರಿಯನ್ಸ್ ಆಗಬೇಕು ಅನ್ನೋ ಉದ್ದೇಶದಿಂದ ನಾವು ಕೂಡ ಉಪವಾಸ ಇರೋದು। ಈ ಒಂದು ತಿಂಗಳು ನಾವು 11 ತಿಂಗಳಲ್ಲಿ ಏನು ಸಂಪಾದನೆ ಮಾಡಿರ್ತೀವಿ ಅದು ಈ ಒಂದು ತಿಂಗಳಲ್ಲಿ 2.5% ಪ್ರಕಾರದಲ್ಲಿ ನಾವು ದಾನ ಮಾಡಬೇಕು। ರಿಲೇಷನ್ಸ್ ಇರ್ಬೋದು, ಬೇರೆ ನಮ್ಮ ಮನೆ ಅಕ್ಕಪಕ್ಕದಿರ್ಬೋದು, ಎಲ್ಲರಿಗೂ ದಾನ ಮಾಡ್ಬೋದು। ಇದು ಮುಸ್ಲಿಂ ಧರ್ಮದವ್ರಿಗೇನೆ ದಾನ ಮಾಡ್ಬೇಕು ಅನ್ನೋದೇನಿಲ್ಲ, ಯಾರಿಗೆ ಬೇಕಾಗಿದ್ರು ನಾವು ನಮ್ಮ 2.5%ನಲ್ಲಿ ಎಲ್ಲರಿಗೂ ನಾವು ದಾನ ಮಾಡೋದಕ್ಕೆ ನಮ್ಮ ಕುರಾನ್ನಲ್ಲೇ ನಮಗೆ ಅವಕಾಶ ಕೊಟ್ಟಿದೆ। ಅದಕ್ಕೋಸ್ಕರ ಇವತ್ತು ನಾವೆಲ್ಲರೂ ಉಪವಾಸ ಇದ್ದು ಈ ಒಂದು ರಂಜಾನ್ ಹಬ್ಬ ಆಚರಣೆ ಮಾಡೋದಕ್ಕೆ ಈಗಾಗಿ ಬಂದಿದ್ದೀವಿ। ನಿಮ್ಗೆಲ್ಲರಿಗೂ ನನ್ನ ಈ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಈ 2 ಮಾತನ್ನು ಮುಗಿಸ್ತೀನಿ। ದೇಶದಲ್ಲಿ ಶಾಂತಿ ನೆಮ್ಮದಿ ಕೊಡಲಿ ಭಗವಂತ, ನಾವೆಲ್ಲ ಒಂದೇ ಧರ್ಮದವರು, ಈ ದೇಶದಲ್ಲಿರೋರು ಅಂಥೇಳಿ ನಾವು ಪ್ರಾರ್ಥನೆ ಮಾಡಿದ್ದೀವಿ। ಎಲ್ಲನೂ ಬೆಳೆ ಸಮೃದ್ಧಿ ಆಗಲಿ, ಎಲ್ಲರಿಗೂ ರೈತರಿಗೆ ಒಳ್ಳೇದಾಗಲಿ, ವ್ಯಾಪಾರಸ್ಥರಿಗೆ ಒಳ್ಳೇದಾಗಲಿ, ಎಲ್ಲ ಧರ್ಮದವ್ರಿಗೆ ಒಳ್ಳೇದಾಗಲಿ, ಅವರವರ ವೃತ್ತಿನಲ್ಲಿ ಅವ್ರಿಗೆ ಒಳ್ಳೇದಾಗಲಿ ಅನ್ನೋ ಉದ್ದೇಶದಿಂದಾನೇ ನಾವೆಲ್ಲ ಪ್ರಾರ್ಥನೆ ಮಾಡಿದ್ದೇವೆ। ಇದರಲ್ಲಿ ಎಲ್ಲರಿಗೂ ಒಳ್ಳೇದಾಗಲಿ ಅನ್ನೋ ಒಂದೇ ಉದ್ದೇಶದಿಂದಾನೇ ನಾವು ಮಾತಾಡಿ